ಒತ್ತಡ ಕೊಟ್ಟು ಓದು ಓದು ಅಂತ ಹೇಳೋದ್ ಬಿಟ್ಟು ಪ್ರೀತಿಯಿಂದ ಕೂರಿಸ್ಕೊಂಡು ಆದಷ್ಟು ಹೆಲ್ಪ್ ಮಾಡೋದ್ರಿಂದ ಮಕ್ಕಳಿಗೆ ಸೊ ಎಕ್ಸಾಮ್ ರಿಸಲ್ಟ್ 100% ಆಗಿರುತ್ತೆ. ಸೊ ನೋಡಿ ಬನ್ನಿ ನೆಕ್ಸ್ಟ್ ಏನಂತ ಹೇಳಿ ಇನ್ನ ಕಂಟಿನ್ಯೂ ವಿಡಿಯೋದಲ್ಲಿ ತಿಳಿಯೋಣ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಪ್ಲೀಸ್ ಪ್ಲೀಸ್ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಶ್ವೇತಾ ಪುಟ್ಟ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪಾ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದಾಳೆ ನಮ್ಮ ಶ್ವೇತಾ ಅಂತ ಅನ್ಕೊಂಡ್ರ? ಸೊ ವಿಚಾರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ, ಆ ವಿಚಾರದಲ್ಲಿ ಯಾವ ರೀತಿ ನಮಗೆ ಏನಾದರೂ ಚೇಂಜಸ್ ನಾವು ಮಾಡ್ಕೋಬಹುದು ಅಂತ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋ ಮಾತ್ರ ಸ್ಕಿಪ್ ಮಾಡಿ ಮುಂದೆ ಓಡಿಸಿ ನೋಡ್ಬಿಡಿ. ಸೊ ತುಂಬಾ ಖುಷಿಪಟ್ಟು ತುಂಬಾ ಇಂಟ್ರೆಸ್ಟಿಂದ ಒಂದು ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಏನಪ್ಪ ವಿಚಾರ ಅಂದ್ರೆ, ನೀವು ತಮ್ಮಲ್ಲಿ ನೋಡ್ದಂಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಲ್ವಾ, ಮಕ್ಕಳಿಗೆಲ್ಲ ಪರೀಕ್ಷೆಯಲ್ಲಿ ಮಕ್ಕಳಿಗೆ ಪೋಷಕರ ಪಾತ್ರ ಹೇಗಿರುತ್ತೆ, ನಮ್ಮ ಪೋಷಕರು ಯಾವ ರೀತಿ ಮಕ್ಕಳ ಜೊತೆ ಪರೀಕ್ಷೆ ಟೈಮಲ್ಲಿ ಇರಬೇಕು, ನಮ್ಮ ಕರ್ತವ್ಯವೇನು ಅನ್ನೋ ಈ ವಿಚಾರದ ಬಗ್ಗೆ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಯಾಕಪ್ಪ ಅಂತ ಹೇಳಿದ್ರೆ, ನಾನು ಹೇಳ್ಬೇಕಾದ್ರೆ ಒಂದೊಂದು ಮಿಸ್ ಆಗ್ಬಾರ್ದಲ್ವಾ, ಸೊ ಹಾಗಾಗಿ ಒಂದೊಂದೇ ಪಾಯಿಂಟ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಆ ಪಾಯಿಂಟ್ ಏನು ಅಂತ ಹೇಳ್ಬಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಏಕೆಂದ್ರೆ ಎಕ್ಸಾಮ್ ಹತ್ರ ಬಂದಿದೆ. ಸ್ವಲ್ಪ ಆದಷ್ಟು ಎಲ್ಲರೂ ಜವಾಬ್ದಾರಿ ತಗೊಂಡಿರ್ತೀರಾ ಎಲ್ಲ ಪೇರೆಂಟ್ಸು. ಆದ್ರೂ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಏನೋ ಒಂದು ಪುಟ್ಟ ಸಜೆಷನ್ ಅಷ್ಟೇ. ಓಕೆ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಪರೀಕ್ಷೆ ಹತ್ರ ಬಂತಲ್ವಾ, ಸೊ ನಾವು ಮಕ್ಕಳ ಜೊತೆ ಪೋಷಕರ ನಮ್ಮ ಕರ್ತವ್ಯ ಏನಿರುತ್ತೆ ಅಂತ ಹೇಳಿ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಎಕ್ಸಾಮ್ ಹತ್ರ ಬಂತು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ನಿದ್ರೆ, ಈ ವಿಚಾರದ ಬಗ್ಗೆ ಮೊದಲು ತಗೊಳ್ಳೋಣ. ಓಕೆ, ಪಾಯಿಂಟ್ ನಂಬರ್ 1 ನಿದ್ರೆ. ಏನಂದ್ರೆ ನಾವು ಕೆಲವೊಂದು ಪೇರೆಂಟ್ಸು ನಾವು ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಎಕ್ಸಾಮ್ ಹತ್ರ ಬಂತು ಅಂತ ಹೇಳಿದ್ರೆ ಸಾಕು, ಮಕ್ಕಳಿಗೆ ನಾವು ಸೊ ಎಕ್ಸಾಮ್ ಹತ್ರ ಬಂತು ಸರಿಯಾಗಿ ಓದು, ಬರೀ ಮಲ್ಗದ್ ಮಾಡ್ಬೇಡ, ಲೇಟ್ ಆಗೋವರೆಗೂ ಮಲಗದ್ ಮಾಡ್ಬೇಡ, ಬೇಗ ಮಲಗಬೇಡ ಅಂತ ಹೇಳ್ಬಿಟ್ಟು ನಿದ್ದೆಗೆಟ್ಟು ಮಾಡಿಸಿ ಕೂರ್ಸಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಬೇಕು. ಹಾಗಾದ್ರೆ ಒಳ್ಳೆ ಮಾರ್ಕ್ಸ್ ತೆಗಿಯಕ್ ಸಾಧ್ಯ. ನಿನ್ ಕೈಯಲ್ಲಿ ಮಾರ್ಕ್ಸ್ ತೆಗಿಯಕ್ ಆಗೋದಿಲ್ಲ. ಸರಿಯಾಗಿ ಓದ್ಬೇಕು, ನಿದ್ದೆಗೆಟ್ಟು ಓದು, ಬೆಳಗ್ಗೆ ಎದ್ಬಿಟ್ಟು ಓದು, ಆಗೋದು ಈಗೋದು ಅಂತ ಹೇಳ್ಬಿಟ್ಟು ನಿದ್ದೆಗೆಟ್ಸಿ ಓದೋದು ಮಾತ್ರ ಮಾಡ್ಸಕ್ ಹೋಗ್ಬೇಡಿ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ನಿದ್ರೆ ಅನ್ನೋದು ತುಂಬಾನೇ ಮುಖ್ಯವಾದ ಅಂಶ ಆಗಿದೆ. ನಿದ್ದೆ ಅನ್ನೋದು ತುಂಬಾನೇ ಅವಶ್ಯಕತೆವಾಗಿದೆ ನಮ್ಮ ಆರೋಗ್ಯದಲ್ಲಾಗಿರ್ಬೋದು. ನಮಗೆ ಆಕ್ಚುಲಿ ನಿದ್ದೆ ಎಲ್ಲರಿಗೂ ಮುಖ್ಯವಾದ ಒಂದು ಅಂಶ. ಸೊ ನಿದ್ದೆಗೆಟ್ಟು ಓದೋದ್ರಿಂದ ಮಕ್ಕಳಿಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಸೊ ದಿನಚರಿಯಲ್ಲಿ ಅವರು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಸೊ ಎಕ್ಸಾಂಪಲ್ 10 ಗಂಟೆಗೆ ಮಲಗ್ತಾರೆ, ಸೊ ಬೆಳಗ್ಗೆ ಒಂದು 6 ಗಂಟೆ 6:30 ಅಂತ ಇಟ್ಕೊಳ್ಳೋಣ. ಆ ಟೈಮಲ್ಲಿ ಹೇಳ್ತಾರೆ. ಇನ್ನ ಎಕ್ಸಾಮ್ ಹತ್ರ ಬಂತು ಅಂತ ಹೇಳ್ಬಿಟ್ಟು ಅವ್ರನ್ನ ರಾತ್ರಿ 12 ಗಂಟೆವರೆಗೂ ನಿದ್ದೆಗೆಡಿಸಿ, ಆಮೇಲೆ ಬೆಳಗ್ಗೆ 4 ಗಂಟೆ 3 ಗಂಟೆಗೆಲ್ಲ ಎದ್ದೇಳಿಸಿ ಅವ್ರನ್ನ ಫ್ರೆಶ್ ಅಪ್ ಮಾಡಿ ಓದಕ್ ಕೂರಿಸಿದ್ರೆ ಸೊ ಬಲವಂತದಿಂದ ಯಾವ್ದನ್ನು ಬರಲ್ಲ. ಸೊ ಅವ್ರನ್ನ ಆದಷ್ಟು ಫ್ರೀಯಾಗಿ ಬಿಟ್ಬಿಡಿ, ನಿದ್ದೆಗೆಡಿಸಿ ಓದೋದನ್ನ ಮಾಡ್ಬೇಡಿ. ಸೊ ಅವ್ರದೇ ಆದಂತಹ ಟೈಮಲ್ಲಿ ಏನಪ್ಪಾ ಅಂದ್ರೆ, ಅವ್ರು ಓದೋಂತ ಟೈಮಲ್ಲೇ ಏನಾದ್ರೂ ಮಿಸ್ಟೇಕ್ ಇದ್ರೆ ಸರಿಪಡಿಸ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮೈಂಡ್ ಅಲ್ಲಿ ಓದೋದಕ್ಕೆ ಬಿಟ್ಬಿಡಿ. ದಯವಿಟ್ಟು ನಿದ್ರೆಗೆಡಿಸಿ ಮಕ್ಕಳನ್ನ ಮಾತ್ರ ಓದ್ಸಕ್ಕೆ ಹೋಗ್ಬೇಡಿ. ಸೊ ಇದು ನನ್ನ ಮೊದಲನೆಯ ಪಾಯಿಂಟ್. ಸೊ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಊಟದ ವಿಚಾರದ ಬಗ್ಗೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವೊಂದು ಎಲ್ರೂ ಮನೇಲಿ ಮಾಡೋದಿಲ್ಲ, ಹೊರಗೆ ತಿನ್ಸಿ ಕಳಿಸ್ತಾರೆ ಅಂತ ಹೇಳ್ತಾಳಪ್ಪ ಅಂತ ಅನ್ಕೋಬಿಡಿ. ಆದಷ್ಟು ಎಲ್ಲರ ಮನೆಯಲ್ಲೂ ಮಾಡ್ಕೊಂಡು ಊಟ ಮಾಡೇ ಮಾಡ್ತೀರಾ. ಆದ್ರೆ ನಂದ ಒಂದು ಪುಟ್ಟ ಸಲಹೆ ಏನಪ್ಪಾ ಅಂತ ಹೇಳಿದ್ರೆ, ಎಕ್ಸಾಮ್ ಹತ್ರ ಬರ್ತಾ ಇದೆ ಅಲ್ವಾ, ದಯವಿಟ್ಟು ಒಳ್ಳೆ ಉತ್ತಮವಾದ ಆರೋಗ್ಯಕರವಾದ ಒಳ್ಳೊಳ್ಳೆ ಫುಡ್, ತರಕಾರಿ ಸೊಪ್ಪು ಹಣ್ಣು ತರಕಾರಿ ಹಾಲು ಕ್ಯಾಲ್ಸಿಯಂ ಅಂಶ ವಿಟಮಿನ್ಸ್ ಪ್ರತಿಯೊಂದು ಇರೋ ಅಂತ ಒಂದು ಆಹಾರವನ್ನ ಮಕ್ಕಳಿಗೆ ಕೊಡಿ. ಈ ರೀತಿ ಕೊಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ರೀತಿ ಸಹ ವ್ಯತ್ಯಾಸ ಆಗೋದಿಲ್ಲ. ನಮ್ಮ ಹೊಟ್ಟೆಗೆ ಊಟ ಇದ್ರೆ ತಾನೇ ನಮ್ಮ ಆರೋಗ್ಯನೂ ಸರಿ ಇರೋದು. ಮಕ್ಕಳ ವಿಚಾರದಲ್ಲಿ ಲಂಚ್ ಬಾಕ್ಸಿಗೆ ಆಗಿರ್ಲಿ, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಆಗಲಿ, ದಯವಿಟ್ಟು 1 ಲೋಟ ಹಾಲು ಕೊಟ್ಟೆ, ಬಿಸ್ಕೆಟ್ ಕೊಟ್ಟೆ, ಬ್ರೆಡ್ ಕೊಟ್ಟೆ,
ಇಷ್ಟಿಷ್ಟೇ ಒಂದೇನೋ ಸ್ವಲ್ಪ ತಿಂಡಿ ಕೊಟ್ಟೆ, ಅವ್ನು ತಿಂತಾ ಇಲ್ಲ, ಅವನ ಅಭ್ಯಾಸ ಅಷ್ಟೊತ್ತಿಗೆ ತಿನ್ನೋ ಅಭ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು ಮಕ್ಳು ಇಷ್ಟ ಪಡ್ತಾ ಇಲ್ಲ ಅಂತ ಹೇಳಿ ನೀವು ಅವರ ಆಹಾರದಲ್ಲಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಸೊ ಬೆಳಗ್ಗೆ ಆದಷ್ಟು ಹೊಟ್ಟೆ ತುಂಬುವಷ್ಟು ನೀಟಾಗಿ ಅವ್ರಿಗೆ ಸಫಿಶಿಯಂಟ್ ಟಿಫನ್ ಮಾಡಿ ಕಳಿಸಿ. ಏಕೆ ಅಂದ್ರೆ ಹೊಟ್ಟೆ ಚೆನ್ನಾಗಿದ್ದಾಗ ಮಾತ್ರ ಕ್ಲಾಸಲ್ಲಿ ಏನೇ ಮಾಡಿದ್ರು ಟೀಚರ್ಸ್ ಅವರಿಗೆ ಮೈಂಡ್ ಅಲ್ಲಿ ಹೋಗುತ್ತೆ. ಇಲ್ಲ ಅಂದ್ರೆ ಹೊಟ್ಟೆ ಹಸಿವಿದ್ದಾಗ ಸೊ ಅವ್ರಿಗೆ ಗೊತ್ತಾಗ್ದೇನೆ ಇರ್ಬೋದು ಹೊಟ್ಟೆ ಹಸಿಯುತ್ತೆ ಇಲ್ಲ ಅಂತ ಹೇಳಿ, ಆದ್ರೆ ಅದ್ರ ಮೈಂಡು ಕಾನ್ಸಂಟ್ರೇಷನ್ ಮೈಂಡ್ ಇರಲ್ಲ. ಸೊ ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಆಬ್ಸೆಂಟ್ ಅನ್ನೋ ತರ ಕ್ಲಾಸ್ ರೂಮ್ ಅಲ್ಲಿ ಕುತ್ಕೋತಾರೆ. ಟೀಚರ್ಸು ಎಕ್ಸಾಮ್ಗೆ ತಕ್ಕಾಗೆ ಎಕ್ಸಾಮ್ಗೆ ಯಾವುದೇ ರೀತಿ ಪ್ರಿಪರೇಷನ್ ಮಾಡ್ತಾ ಇದ್ರು ಸಹ ಕ್ಲಾಸಲ್ಲಿ ಯಾವುದೇ ವಿಚಾರ ಅವರ ತಲೆಗೆ ಹೋಗೋದಿಲ್ಲ. ಲಂಚ್ ಬಾಕ್ಸಿಗೂ ಅಷ್ಟೇ ಆದಷ್ಟು ಈ ಹೊರಗಿನ ಫುಡ್ನ ಹಾಕ್ಬೇಡಿ. ಸೊ ಒಂದು ಮ್ಯಾಗಿ ಆಗಿರ್ಬೋದು, ಪಾಸ್ತಾ ಆಗಿರ್ಬೋದು, ಈ ತರ ಯಾವುದು ಫುಡ್ ಬೇಡ. ಹೆಲ್ದಿ ಆಗಿರೋ ಅನ್ನ ಸಾಂಬಾರಾದ್ರೂ ಪರವಾಗಿಲ್ಲ. ಸೊ ಒಳ್ಳೆ ಹೆಲ್ದಿ ಆಗಿರೋ ಲಂಚ್ ಬಾಕ್ಸ್, ಅದ್ರ ಜೊತೆ ಏನಾದ್ರೂ ತರಕಾರಿ, ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್, ಈ ತರ ಹಸಿ ತರಕಾರಿ, ಅವರಿಗೆ ಕಲರ್ಫುಲ್ ಆಗಿ ಇಷ್ಟ ಪಡದೇ ಇರೋಂತಹ ಮಕ್ಕಳು ಸಹ ನಿಮ್ಮ ಲಂಚ್ ಬಾಕ್ಸ್ ನೋಡಿ ಟಿಫನ್ ಮಾಡಿ ಬರ್ಬೇಕು. ಅವರು ಮಧ್ಯಾಹ್ನ ಊಟ ಮಾಡ್ಕೊಂಡು ಬರ್ಬೇಕು, ಟಿಫನ್ ಕೂಡ ಮಾಡ್ಬೇಕು. ಸೊ ಅವರು ಬೆಳಗ್ಗೆ ಹೊತ್ತು ತಿಂಡಿ ತಿನ್ನಕ್ಕಾಗೋದಿಲ್ಲ, ಆಯಿಲ್ ಫುಡ್ ನೋಡಿದ್ರೆ ಸ್ವಲ್ಪ ವಾಮಿಟ್ ಮಾಡ್ಕೊಂತಾರೆ ಅಂತ ಹೇಳಿದ್ರೆ, ಸೊ ನಂದೊಂದು ಫುಡ್ ಸೊಲ್ಯೂಷನ್. ಸೊ ನನ್ನ ಮಗಳಿಗೆ ಅದನ್ನ ಟ್ರೈ ಮಾಡ್ತಿದ್ದೀನಿ. ಸೊ ಅದಕ್ಕೆ ಸಜೆಷನ್ ಮಾಡ್ತಿದ್ದೀನಿ, ಮುದ್ದೆ ಊಟ ಮಾಡಿಸಿ. ಓಕೆನಾ? ದೊಡ್ಡದು ಊಟ ಮಾಡ್ತಿದ್ರು ಪುಟಾಣಿ ಒಂದು ಮುದ್ದೆ ತುಪ್ಪ. ಸೊ ಸಾಂಬಾರ್ ಇಷ್ಟಪಟ್ರೆ ಸಾಂಬಾರ್, ಇಲ್ಲ ಅಂತ ಹೇಳಿದ್ರೆ ಸ್ವೀಟ್ ಮುದ್ದೆನೂ ಮಾಡ್ತಾರಲ್ವಾ, ಸೊ ಸ್ವೀಟ್ ಮುದ್ದೆ, ಈ ರೀತಿ ಸ್ವಲ್ಪ ಮುದ್ದೆ ಊಟ ಮಾಡಿಸಿದ್ರೆ ಊಟನು ಹೊಟ್ಟೆನೂ ಫುಲ್ ಇರುತ್ತೆ, ಊಟನು ಸಹ ಹೊಟ್ಟೆನೂ ಗಟ್ಟಿಯಾಗುತ್ತೆ, ಮೈಂಡು ಕೂಡ ಪ್ರೆಸೆಂಟ್ ಆಗಿ ಕ್ಲಾಸ್ ರೂಮ್ ಅಲ್ಲಿ ಇರುತ್ತೆ. ಇದು ಒಂದು. ಓಕೆನಾ? ಆದ್ರಿಂದ ಒಳ್ಳೊಳ್ಳೆ ಫುಡ್ ಆಹಾರಗಳನ್ನ ಕೊಡಿ. ಆದಷ್ಟು ಹೊರಗಿನ ಫುಡ್ನ ಅವಾಯ್ಡ್ ಮಾಡಿ. ಈ ಪಾನಿಪುರಿ, ಗೋಬಿ, ಬೇಕರಿ ಐಟಮ್ಸ್ನೆಲ್ಲ ಆದಷ್ಟು ಮನೆಗೂ ತರಬೇಡಿ, ಹೊರಗೂ ಸಹ ಕರ್ಕೊಂಡೋಗ್ಬೇಡಿ. ವೀಕೆಂಡ್ ಅಂತ ಹೊರಗೆ ಹೋದ್ರೂ ಪರವಾಗಿಲ್ಲ, ಆ ತರ ಬೇಕರಿ ಐಟಮ್ಸ್, ಪಾನಿಪುರಿ, ಗೋಬಿ ಇದು ಯಾವುದನ್ನು ಕೊಡೋದಿಕ್ಕೆ ಮಕ್ಕಳಿಗೆ ಹೋಗ್ಬೇಡಿ. ಸ್ವಲ್ಪ ಎಕ್ಸಾಮ್ ಟೈಮಲ್ಲಿ ಆದಷ್ಟು ಈ ತರ ಫುಡ್ನ ಅವಾಯ್ಡ್ ಮಾಡಿದ್ರೆ ನನ್ನ ಪ್ರಕಾರ ತುಂಬಾನೇ ಒಳ್ಳೇದು, ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಓಕೆನಾ? ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ಪಾಯಿಂಟು ಪ್ರೀತಿ. ಪ್ರೀತಿಗೆ ಕರಗದಿರಂತಹ ಯಾವ ವ್ಯಕ್ತಿನೂ ಇಲ್ಲ. ನಮ್ಮ ಪುಟಾಣಿ ಮಕ್ಕಳು, ನಮ್ಮ ಮಕ್ಕಳು ಬಯಸೋದು ಒಂದೇ, ತಂದೆ ತಾಯಿಯಿಂದ ಮುದ್ದು ಮುದ್ದಾದ ಮಾತುಗಳು, ಮುದ್ದು ಮುದ್ದಾಗಿರುವ ಪ್ರೀತಿ, ಒಂದು ಬೆಚ್ಚಗಿನ ಅಪ್ಪಿಗೆ. ಇದನ್ನ ನೀವು ಡೈಲಿ ಮಾಡ್ತೀರಪ್ಪ, ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಎಕ್ಸಾಮ್ ಟೈಮಲ್ಲಿ ನಿಮ್ಮ ವರ್ಕ್ ಟೆನ್ಷನ್ ಏನೇ ಇರ್ಬೋದು, ಹೊರಗಿಂದು, ಮನೆಯಲ್ಲಿ ನಿಮ್ಮ ಗಂಡ ಹೆಂಡತಿ ನಡುವೆ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು, ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ ಬಿಡಿ. ಆದ್ರೆ ಯಾವುದೇ ರೀತಿಯ ಸಮಸ್ಯೆಗಳನ್ನಾಗ್ಲಿ ಮಕ್ಕಳ ಎದುರಿಗೆ ತೋರ್ಸ್ಕೊಳಕ್ ಹೋಗ್ಬೇಡಿ. ಆದಷ್ಟು ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ, ಟೆನ್ಷನ್ ಕೊಡ್ಬೇಡಿ. ಅಯ್ಯೋ ಎಕ್ಸಾಮ್ ಇದೆ, ಆಗಿದೆ, ಹೀಗಿದೆ, ಎಲ್ಲಾ ಸಹ ಒತ್ತಡ ನಿಮ್ಮ ಹೊರಗಿನ ಟೆನ್ಷನ್ ತಗೊಂಡು ಮಕ್ಳ ಮೇಲೆ ಹಾಕ್ಬೇಡಿ. ಸೊ ಆದಷ್ಟು ಮಕ್ಕಳ ಜೊತೆ ಪ್ರೀತಿಯಿಂದ ಟೈಮ್ ಸ್ಪೆಂಡ್ ಮಾಡಿ. ಸ್ವಲ್ಪ ವಾಕ್ ಏನಾದ್ರು ಕರ್ಕೊಂಡು ಹೋಗೋ ಟೈಮ್ ಇತ್ತು ಅಂತ ಹೇಳಿದ್ರೆ, ಬರೀ ಓದ್ಕೋ 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 ಅಂತ ಬುಕ್ಸಿನ ಮುಂದೆ ಕೂರಿಸಿ ಅವ್ರನ್ನ ಎದುರಿಸಿ ಭಯ ಪಡಿಸೋದ್ ಬಿಟ್ಟು ಸ್ವಲ್ಪ ಪ್ರೀತಿಯಿಂದ ಅಡ್ಡಾಡಿಸಿ, ಹೊರ ಕರ್ಕೊಂಡೋಗಿ, ಒಂದು ಪಾರ್ಕಿಗೆ ಕರ್ಕೊಂಡೋಗಿ. ಸೊ ಅದೆಲ್ಲ ಆಗ್ಲಿಲ್ವಾ, ಒಂದು ಟೆಂಪಲ್ಗೆ ಕರ್ಕೊಂಡೋಗಿ 5 ನಿಮಿಷ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಮನೆಗೆ ಕರ್ಕೊಂಬನ್ನಿ. ಓಕೆನಾ? ಆದಷ್ಟು ಪ್ರೀತಿ ಕೊಡಿ ಅಂತ ನಾನು ಹೇಳ್ತೀನಿ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಮೈಂಡ್ನ ಆದಷ್ಟು ಫ್ರೀಯಾಗಿ ಬಿಟ್ಬಿಡಿ ಮಕ್ಳನ್ನ. ಆಯ್ತಾ? ಎಕ್ಸಾಮ್ ಇದೆ ಓದ್ಕೋ, ಎಕ್ಸಾಮ್ ಇದೆ ಓದ್ಕೋ, ಎಕ್ಸಾಮ್, ಈ ಪದನ ಬಿಟ್ಬಿಡಿ ನೀವು. ಸೊ ಅವನು ಯಾವ ರೀತಿ ಇರ್ತಾನೋ ಡೈಲಿ ಲೈಫಲ್ಲಿ ಅದೇ ರೀತಿ ಇದ್ಬಿಡಿ. ಟೀಚರ್ಸ್ ಆದ್ರೂ ಅಷ್ಟೇ, ಎಕ್ಸಾಮ್ ಇದೆ, ಅವ್ರು ಪ್ರಿಪ್ರೇಷನ್ ಮಾಡ್ತಾ ಇರ್ತಾರಲ್ವಾ ಸ್ಕೂಲಲ್ಲಿ. ಸೊ ನಮ್ಮ ಕರ್ತವ್ಯನೂ ಇರುತ್ತೆ, ಏನ್ ಓದಿದೆ, ಏನ್ ಬಿಟ್ಟೆ, ಏನ್ ಮಾಡಿದ್ರು. ಸೊ ವಿಚಾರಿಸ್ಬೇಡಿ ಅಂತ ಹೇಳ್ತಾ ಇಲ್ಲ ನಾನು. ಆದಷ್ಟು ಅವರಿಗೆ ಎಕ್ಸಾಮ್ ಇದೆ, ಎಕ್ಸಾಮ್ ಇದೆ, ಎಕ್ಸಾಮ್ ಇದೆ, ಅದನ್ನ ಓದ್ಕೋ, ಇದನ್ನ ಓದ್ಕೋ, ಈ ಬುಕ್ಸ್ ತೆಗಿ, ಆ ಬುಕ್ಸ್ ತೆಗಿ, ಅದನ್ನ ಪ್ರಾಕ್ಟೀಸ್ ಮಾಡು, ಇದನ್ನ ಪ್ರಾಕ್ಟೀಸ್ ಮಾಡು. ಕೆಲವೊಬ್ರು ಮಕ್ಕಳು ಮಾರ್ಕ್ಸ್ ಅಚೀವ್ ಆಗಲ್ಲ, ಸೊ ಮಾಡ್ಬೇಕು. ಆದ್ರೆ ಅವರಿಗೆ ನೀವು ಇನ್ನೊಂದಿಷ್ಟು ಒತ್ತಡ ಕೊಟ್ಟಾಗ, ರಿಲ್ಯಾಕ್ಸ್ ಮೈಂಡ್ ಕೊಡಲ್ದೇ ಇದ್ದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅವರಿಗೆ ಓದ್ಬೇಕು ಅನ್ನೋ ಆಸಕ್ತಿ ಜೊತೆ ಅಯ್ಯೋ ಈಗ ಹೇಳ್ತಿದಾರಲ್ಲ ಅಂತ ಭಯ ಕೂಡ ಸ್ಟಾರ್ಟ್ ಆಗ್ಬೋದು. ಭಯ ಬಂತು ಅಂದ್ರೆ ಮನುಷ್ಯನಿಗೆ ಎಲ್ಲಾನು ಮರ್ತೋಗುತ್ತೆ. ಆದಷ್ಟು ಅವ್ರನ್ನ ಫ್ರೀಯಾಗಿ ರಿಲ್ಯಾಕ್ಸ್ ಮೈಂಡ್ ಅಲ್ಲಿ ಧ್ಯಾನ, ಯೋಗ, ಈ ತರದ 5 ನಿಮಿಷ ಮಾಡಿಸ್ಬಿಟ್ಟು ಓದ್ಸಕ್ ಕೂತ್ಕೊಳ್ಳಿ. ಎಲ್ಲಾ ಬುಕ್ಸಿನ್ನು ಸಹ ಅಬ್ಸರ್ವ್ ಮಾಡಿ ಅವ್ರ ಹತ್ರ ಕುತ್ಕೊಂಡು ಪ್ರೀತಿಯಿಂದ ಸಮಾಧಾನವಾಗಿ ಭಯ ಪಡಿಸ್ದೆ ಮೈಂಡ್ ನ ಫ್ರೀಯಾಗಿ ಬಿಟ್ಟು ಆದಷ್ಟು ಓದ್ಸೋದಿಕ್ಕೆ ಪ್ರಯತ್ನ ಪಡಿ.
ಸೊ ಭಯ ಮಾತ್ರ ಪಡಿಸ್ಬೇಡಿ ಅಂತ ಹೇಳ್ತೀನಿ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಹೇಳಿದ್ನಲ್ಲ, ಎಕ್ಸಾಮ್ ಅಂದ್ರೆ ಮಕ್ಕಳಿಗೆ ಎಷ್ಟು ಟೆನ್ಷನ್ ಇರುತ್ತೋ ನಮ್ಮ ಪೋಷಕರಿಗೂ ಸಹ ಅಷ್ಟೇ ಟೆನ್ಷನ್ ಇರುತ್ತೆ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಸೊ ನನ್ಗೂನು ನಾನ್ ಟಿಪ್ಸ್ ಕೊಡ್ಬೋದು, ಆದ್ರೂ ನನ್ಗೂ ನನ್ ಮಗಳದ್ದು ಎಕ್ಸಾಮ್ ಇದೆ ಅಂತ ಹೇಳಿ ನಂಗೂನು ಟೆನ್ಷನ್ ಇದೆ. ಹೆಂಗ್ ಓದಿದಳು, ಏನ್ ಓದಿದಳು, ಎಷ್ಟ್ ಮಾರ್ಕ್ಸ್ ಬರುತ್ತೋ, ಯಾವ ರೀತಿ ಎಕ್ಸಾಮ್ ಬರೀತಾಳು, ಕ್ವಶನ್ ಯಾವ ರೀತಿ ಬರುತ್ತೋ, ಎಲ್ಲಿ ಕ್ವಶನ್ ಕೇಳ್ತಾರೋ. ಸೊ ಇವಾಗ ಕಾಂಪಿಟೇಟಿವ್ ಇರೋದ್ರಿಂದ ಎಕ್ಸಾಮ್ಸ್ ಎಲ್ಲ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಸೊ ನಮ್ಮ ಟೈಮಲ್ಲೇ ಬೇರೆ ಇತ್ತು, ನಾವು ಬರೆಯೋ ಟೈಮಲ್ಲೇ. ಸೊ ಇವಾಗ ಮಕ್ಳು ಬರೆಯೋ ಎಕ್ಸಾಮ್ ಟೈಮ್ಸ್ ಬೇರೆ ಇದಾವೆ. ಸೊ ಆದ್ರೂ ಅದೇ ಟೆನ್ಷನ್ ನಂಗಿದೆ. ಸೊ ಆ ಟೆನ್ಷನ್ ನಮ್ಮಲ್ಲೇ ಇಟ್ಕೊಳ್ಳೋಣ, ಅದನ್ನ ಮಕ್ಳ ಹತ್ರ ತೋರ್ಸ್ಕೊಳೋದ್ ಬೇಡ. ಸೊ ನಾವುನು ಟೆನ್ಷನ್ ಆಗಿ ಅವ್ರಿಗೂ ಟೆನ್ಷನ್ ಕೊಟ್ಟು, ಅಯ್ಯೋ ನಮ್ಮ ಅಪ್ಪ ಅಮ್ಮಂಗೆ ಎಕ್ಸಾಮ್ ಅಂದ್ರೆ ಅಷ್ಟೊಂದು ಹೆದರಿಕೆ ಇದೆ, ಆದ್ರೆ ನನ್ಗೆ ಹೆದರಿಕೆ ಆಗಕ್ಕಿಲ್ವಾ ಅಂತ ಹೇಳಿ ಮಕ್ಕಳು ಸಹ ಅಂತ ಮಕ್ಕಳು ಪೇರೆಂಟ್ಸ್ನೇ ಕಾಪಿ ಮಾಡೋದ್ರಿಂದ ಸೊ ಮಕ್ಕಳು ತುಂಬಾ ಭಯ ಪಡ್ತಾರೆ. ಆ ಭಯ ಮಾತ್ರ ಮಕ್ಕಳಲ್ಲಿ ಪಡಿಸೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ಟೆನ್ಷನ್ ಕೊಡ್ಬೇಡಿ. ಎಕ್ಸಾಮ್ ಇದೆ, ಪದೇ 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 ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ಅವರಿಗೆ ಎಕ್ಸಾಮ್ ಟೆನ್ಷನ್ ಕೊಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಆದಷ್ಟು ಹೊರ ಕರ್ಕೊಂಡೋಗಿ, ಓಕೆನಾ? ಯಾಕಪ್ಪ ಈಗ ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಸೊ ಬೆಳಗ್ಗೆ ಮಾರ್ನಿಂಗ್ ಎದ್ಬಿಟ್ಟು ಸ್ಕೂಲಿಗೆ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಅವರೆಲ್ಲ ಕೆಲಸ ಮಾಡ್ಕೊಂಡು ಸ್ಕೂಲಿಗೆ ಹೋಗ್ತಾರೆ. ಎಕ್ಸಾಮ್ ಟೈಮ್ ಅಂತ ಕೆಲವೊಂದು ಸ್ಕೂಲಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಕೂಡ ತಗೋಬಹುದು, ಸ್ವಲ್ಪ ಲೇಟಾಗಿ ಬರ್ಬೋದು. ಸ್ಕೂಲು, ಪಾಠ, ಎಕ್ಸಾಮ್ಸು, ಓದೋದು, ಮತ್ತೆ ಮನೆಗೆ ಮಧ್ಯಾಹ್ನ ಊಟ ಮಾಡು, ಮನೆಗೆ ಬಂದು ಸ್ನಾಕ್ಸ್ ನೀನು, ಮತ್ತೆ ಬುಕ್ಸ್ ತಗೋ, ಮತ್ತೆ ಓದು, ಮತ್ತೆ ಮಲಗು, ಮತ್ತೆ ಹೇಳು, ಮತ್ತೆ ಹೋಗು. ಸೊ ಬೋರ್ ಹೊಡಿಯುತ್ತಲ್ವಾ? ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೊರಗೆ ಒಂದ್ ದೇವಸ್ಥಾನ, ಪಾರ್ಕ್, ಈ ರೀತಿ ಸ್ವಲ್ಪ ಹೊರಗೆ ಸುತ್ತಾಡ್ಸ್ಕೊಂಡ್ ಬನ್ನಿ. ಏನಾಗಲ್ಲ. 1 ಗಂಟೆ ಮಕ್ಳನ್ನ ಹೊರಗೆ ಹೋಗಿ ಕರ್ಕೊಂಡ್ ಬಂದ್ರೆ 1 ಗಂಟೆಲಿ ಏನು ಪ್ರಪಂಚ ಪ್ರಳಯ ಆಗೋಗೋದಿಲ್ಲ. ಎಕ್ಸಾಮ್ಸಿಗೆ ಓದ್ಲಿಲ್ದಂಗೆ ಬರೋದೆಲ್ಲ ಹೋಗಕ್ಕೆ ಟೈಮ್ ಇಲ್ಲಪ್ಪ, ಎಕ್ಸಾಮ್ ಇದೆ. ಕೆಲವೊಬ್ರು ಮಾಡ್ತಾರೆ, ಅದನ್ನ ನೋಡಿದ್ವಿ. ಓಯ್ಯೋ ಎಕ್ಸಾಮ್ ಇದೆ, ಹೊರಗೆಲ್ಲ ಹೋಗೋದ್ ಬೇಡ, ವೀಕೆಂಡ್ಗೆ ಎಲ್ಲೂ ಹೋಗೋದ್ ಬೇಡ, ಅಲ್ಲಿಗೆ ಹೋಗೋದ್ ಬೇಡ, ದೇವಸ್ಥಾನಕ್ಕೆ ಹೋಗೋದ್ ಬೇಡ, ಎಕ್ಸಾಮ್ ಇದಾವೆ, ಮನೆ ಕುತ್ಕೊಂಡು ಓದ್ಕೋ, ಎಲ್ಲಿಗೆ ಹೋಗೋದ್ ಬೇಡ. ಈ ರೀತಿ ಬೇಡ. ಸ್ವಲ್ಪ ಆದಷ್ಟು ಎಕ್ಸಾಮ್ ನಾರ್ಮಲ್ ಟೈಮಲ್ಲಿ ಹೋಗ್ತಿರಲ್ಲ ಗೊತ್ತಿಲ್ಲ, ಎಕ್ಸಾಮ್ ಟೈಮಲ್ಲಿ ವೀಕಲ್ಲಿ ಒಂದ್ಸತಿ ಮೈಂಡ್ನ ಸ್ವಲ್ಪ ಹೊರ ಕರ್ಕೊಂಡೋಗಿ ಫ್ರೆಶ್ ಮಾಡ್ಬಿಡಿ, ಫ್ರೆಶ್ ಮೈಂಡ್ನ ಮಾಡ್ಬಿಡಿ. ಇನ್ನೊಂದೇನಪ್ಪ ಅಂದ್ರೆ, ಎಕ್ಸ್ಟ್ರಾ ಕ್ಲಾಸ್ಗೆಲ್ಲ ಕಳಿಸ್ತಿರ್ತೀವಿ. ಸೊ ನಾನು ನನ್ನ ಮಗಳನ್ನ ಕಳಿಸ್ತೀನಿ. ಎಕ್ಸಾಮ್ ಬಂತು ಅಂತ ಹೇಳ್ಬಿಟ್ಟು ಈ ಎಕ್ಸ್ಟ್ರಾ ಕ್ಲಾಸ್ ಎಲ್ಲ ತಗೊಂತಾರಲ್ಲ, ಸೊ ಫಾರ್ ಎಕ್ಸಾಂಪಲ್ ಭರತನಾಟ್ಯ ಕ್ಲಾಸ್ ಇರ್ಬೋದು, ಸಂಗೀತ ಕ್ಲಾಸ್, ಕರಾಟೆ ಕ್ಲಾಸ್, ಇನ್ನ ಡ್ರಾಯಿಂಗ್ ಕ್ಲಾಸ್, ಯಾವುದೇ ಕ್ಲಾಸ್ಗಾದ್ರೂ ಕಳಿಸೋದನ್ನ ಮಿಸ್ ಮಾಡಬೇಡಿ. ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಡೈಲಿ ಹೋಗ್ತಿರ್ತಾರಲ್ವಾ, ಸೊ ಅವ್ರಿಗೆ ಟೈಮ್ ಸಿಗೋದೆ, ಅವರ ಮೈಂಡ್ ಆಗ್ಲಿ ಏನನ್ನೇ ಒಂದು ಫ್ರೀಯಾಗಿ ಬಿಟ್ಟು ಮಾಡೋದು ಆ ಎಕ್ಸ್ಟ್ರಾ ಕ್ಲಾಸಸ್ಗಳೇ. ಕಲಿಬೇಕು ಅಂತ ಕಳ್ಸಿರ್ತೀವಿ, ಒಪ್ಕೊಳ್ಳೋಣ, ಆದ್ರೆ ಆ ಟೈಮಲ್ಲಿ ಅವರು ಓನ್ ಆಗಿರೋ ಅಂತ ಒಂದು ಯೋಚನೆಗಳನ್ನ ಮಾಡ್ತಾ ಇರ್ತಾರೆ. ಸೊ ಭರತನಾಟ್ಯ ಕಲಿಸ್ತಿರ್ತಾರೆ, ಸ್ವಲ್ಪ ಯೋಗ ಆದಂಗ ಆಗುತ್ತೆ, ಮೈಂಡ್ ಫ್ರೀ ಆಗುತ್ತೆ. ಏನೋ ಒಂದು ಸಂಗೀತದಲ್ಲಿ ಅವರು ಒಂಥರ ಮನ್ಸು ರಿಲ್ಯಾಕ್ಸ್ ಆಗುತ್ತೆ. ಇನ್ನ ಡ್ರಾಯಿಂಗ್ ಅವ್ರು ಏನೋ ಓನ್ ಆಗೋದು ಬರಿತಾ ಇರ್ತಾರೆ, ಸೊ ಅವಾಗೂ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಕರಾಟೆ ಬಾಡಿ ಎಲ್ಲ ಎಕ್ಸರ್ಸೈಸ್ ಆಗುತ್ತೆ ಸ್ವಲ್ಪ ಹಾಗೆ. ಸೊ ಎಕ್ಸಾಮ್ ಇದೆ ಅಂತ ಹೇಳಿ ಆ ಕ್ಲಾಸಸ್ ಬಿಡ್ಸಕ್ ಹೋಗ್ಬೇಡಿ. ಅದೇನ್ ಕ್ಲಾಸ್ 1 ಡೇ ಫುಲ್ ಮಾಡೋದಿಲ್ಲ ಅಲ್ವಾ, ಸೊ 1 ಗಂಟೆ 2 ಗಂಟೆ ಅಷ್ಟೇ ಮಾಡ್ತಾರೆ. ಆ ಕ್ಲಾಸ್ ಕೂಡ ಅಬ್ಸೆಂಟ್ ಮಾಡಿಸಿ ಮನೇಲೆ ಕೂರಿಸಿ ಓದು ಅಂತ ಹೇಳಿ ಮಕ್ಕಳಿಗೆ ಪ್ರೆಷರ್ ಕೊಡಕ್ ಹೋಗ್ಬಿಡಿ. ನನ್ನ ಪ್ರಕಾರ ಅದ್ ನಾನು ಆಗ್ತಾ ಇರೋ ಒತ್ತಡ ಮಕ್ಕಳಿಗೆ ಅಂತ ನಾನು ಪೋಷಕರಲ್ಲಿ ಮನವಿ ಮಾಡ್ಕೋತೀನಿ. ಸೊ ಅದು ನಾನು ಅನುಸರಿಸ್ಕೊಂತ ಇದ್ದೀನಿ. ಸೊ ನಿಮ್ಗೂ ಕೂಡ ಹೇಳ್ತಾ ಇದ್ದೀನಿ ಅಷ್ಟೇ. ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳಿ ಮಕ್ಳದ, ಹೌದಲ್ವಾ? ಆರೋಗ್ಯ ಮುಖ್ಯವಾಗಿದ್ರೆ ಎಕ್ಸಾಮ್ ಕೂಡ ಚೆನ್ನಾಗಾಗುತ್ತೆ. ಮಕ್ಕಳ ಆರೋಗ್ಯ ತುಂಬಾನೇ ಮುಖ್ಯ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ. ಇವಾಗ ಒಂದು ನೀರಿನ ವಿಚಾರದಲ್ಲಿ ಕೆಲವೊಬ್ರು ಮಕ್ಕಳು ನೀರ್ ಕುಡಿಯೋದಿಲ್ಲ, ಚೆನ್ನಾಗಿ ನೀರ್ ಕುಡಿಸಿ. ಹೇಳಿದ್ನಲ್ಲ ಮೊದಲನೇದಾಗಿ, ಊಟ ಕೊಡಿ, ಸರಿಯಾದ ಊಟ ಕೊಡಿ, ತರಕಾರಿ ಕೊಡಿ, ಪ್ರತಿಯೊಂದು ಕೊಡಿ. ಆರೋಗ್ಯದಲ್ಲಿ ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಕಂಡು ಬಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಸ್ವಲ್ಪ ಮೈ ಬಿಸಿಯಾಗಿ ಜ್ವರ ಏನಾದ್ರು ಅನ್ಸ್ತು ಅಂದ್ರೆ, ಕೆಮ್ಮು ಏನಾದ್ರು ಬಂದ್ರೆ, ತಲೆನೋವು, ಏನೋ ಕಣ್ಣೂರಿ, ಎಕ್ಸಾಮ್ ಟೆನ್ಷನ್. ಸೊ ನಮ್ಗಷ್ಟೇ ಇರಲ್ಲ, ಮಕ್ಕಳಲ್ಲೂ ಇರುತ್ತೆ. ಎಕ್ಸಾಮ್ ಬಂತು ಅಂತ ಕೆಲವೊಂದ್ ಮಕ್ಕಳು ತುಂಬಾನೇ ಟೆನ್ಷನ್ ಮಾಡ್ಕೊಂತಾರೆ, ಕೆಲವೊಂದ್ ಮಕ್ಕಳು ಟೆನ್ಷನ್ ಮಾಡ್ಕೊಳಲ್ಲ, ಫ್ರೀಯಾಗಿ ಇದ್ಬಿಡ್ತಾರೆ. ಆದ್ರೆ ಅವ್ರ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಿ. ಮತ್ತೆ ಎಕ್ಸಾಮ್ ಟೈಮಲ್ಲಿ ಆರೋಗ್ಯ ಕೈ ಕೊಟ್ರೆ ಮಕ್ಕಳಿಗೆ ತುಂಬಾನೇ ಕಷ್ಟ ಆಗುತ್ತೆ. ಟೀಚರ್ಸ್ ಕೂಡ ಮನೇಲಿ ಬರೆಯೋದಕ್ಕೆ ಇವಾಗ ಯಾವ್ದು ಆಪ್ಷನ್ಸ್ ಇಲ್ಲ. ಕೆಲವೊಬ್ರು ಕೇಳ್ತಾರೆ, ತುಂಬಾ ಆರೋಗ್ಯ ಇದಾಗಿದೆ, ಎಕ್ಸಾಮ್ಸ್ ಬಿಡಕ್ಕೂ ಆಗೋದಿಲ್ಲ, ಸ್ಕೂಲ್ ವರ್ಗು ರೆಡಿ ಮಾಡ್ಕೊಂಡು ಹೊರಗೆ ಕರ್ಕೊಂಬರಕ್ಕಾಗಲ್ಲ, ಅಷ್ಟು ಸೀರಿಯಸ್ ಇದೆ. ಸೊ ಪೇಪರ್ಸ್ ಮನೆ ಕೊಡ್ತೀರಾ, ನೋಡ್ಕೊರ್ಲಿಲ್ಲಂಗೆ ನಾವು ಬರೆಸ್ತೀವಿ ಅಂತ ಕೇಳೋಂತ ಪೇರೆಂಟ್ಸ್ ಇದಾರೆ. ದಯವಿಟ್ಟು ಈ ತಪ್ಪು ಮಾಡೋದಿಕ್ಕೆ ಹೋಗ್ಬೇಡಿ.
ಸೊ ನೀವೇನ ರಿಕ್ವೆಸ್ಟ್ ಮಾಡ್ಕೋತೀರಾ, ಬಟ್ ಟೀಚರ್ಸಿಗೆ ಆಪ್ಷನ್ ಇರಲ್ಲ. ಆದ್ರೂನು ಅವ್ರು ಏನನ್ನೂ ಮಾಡಕ್ಕಾಗಲ್ಲ. ಸೊ ನಿಮ್ಮ ಟೀಚರ್ಸ್ ನಡುವೆ ಸ್ವಲ್ಪ ಬೇಜಾರಾಗ್ಬೋದು. ಆ ಬೇಜಾರಕ್ಕೆ ಇದು ಮಾಡಕ್ ಹೋಗ್ಬಿಡಿ. ಆರೋಗ್ಯ ಸರಿಯಾಗಿ ಕೊಡಿ. ಈಗೇನಪ್ಪ ಹುಷಾರಿಲ್ಲಿದ್ರು ಚೆನ್ನಾಗಿದ್ರು ಆರೋಗ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾಳೆ ಅಂತ ಅನ್ಕೊನಕ್ ಹೋಗ್ಬೇಡಿ. ಸೊ ನಂದೇನಪ್ಪಾ ಅಂತ ಹೇಳಿದ್ರೆ, ಒಂದು ಸರಿ ಒಂದ್ ವಾರಕ್ ಮೊದ್ಲು ಎಕ್ಸಾಮ್ ಇದೆ ಅಂದಾಗ ಒಬ್ರು ಆದಷ್ಟು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು, ಒಂದು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಮಕ್ಳನ್ನ ಒಂದ್ಸತಿ ನನ್ನ ಪ್ರಕಾರ ಚೆಕ್ ಮಾಡಿಸೋದು ಒಳ್ಳೇದು ಅನ್ಸುತ್ತೆ. ಹೆಲ್ತ್ನ ಹಂಗೆ ನಾರ್ಮಲ್ ಚೆಕಪ್. ಸೊ ಹಾಗಾಗಿದೆ ಹೀಗಾಗಿದೆ ಅಂತಲ್ಲ, ಸ್ವಲ್ಪ ಹೆಲ್ತ್ ಒಂದ್ಸರಿ ಚೆಕ್ ಮಾಡಿಸ್ಬಿಟ್ರೆ ಯಾವ್ದೇ ರೀತಿ ಎಕ್ಸಾಮ್ ಟೈಮಲ್ಲಿ ಆರೋಗ್ಯ ಕೈ ಕೊಡೋದಿಲ್ಲ ಅಂತ ಹೇಳ್ತೀನಿ. ಏನಪ್ಪಾ ಹುಷಾರಿಲ್ಲ ಇರೋ ಮಕ್ಳನ್ನ ಹಾಸ್ಪಿಟ್ಲಿಗೆ ಕಳಿಸ್ತಿದ್ದಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೊ ನನ್ನ ಒಂದು ಅನಿಸಿಕೆ ಅಷ್ಟೇ. ಆದಷ್ಟು ಓಕೆನಾ. ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಕೆಲವೊಬ್ಬರಿಗೆ ಬೇಜಾರ್ ಕೂಡ ಆಗ್ಬೋದು, ಕೆಲವೊಬ್ಬರಿಗೆ ಖುಷಿ ಕೂಡ ಆಗ್ಬೋದು. ಆ ರೀತಿ ಹೇಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಕೆಲವೊಬ್ರು ಮನೆಗೆ ನಮ್ಮ ಸಂಬಂಧಿಕರು ರಿಲೇಷನ್ಸ್ ಬರೋದು ಹೋಗೋದು ತುಂಬಾ ಇರುತ್ತೆ ಅಲ್ವಾ. ಇಲ್ಲ ಬರೋದು ಹೋಗೋದು ಬೇಡ, ನಾವ್ ಹೋಗೋದು ಊರಿಗೆ ಹೋಗೋದು, ರಿಲೇಷನ್ಸ್ ಮನೆಗೆ ಹೋಗೋದು, ಅವ್ರು ನಮ್ ರಿಲೇಷನ್ ನಮ್ ಮನೆಗ್ ಬರೋದು, ನಾವು ಅವ್ರ ಮನೆಗೆ ಹೋಗೋದು, ಈ ಅಭ್ಯಾಸಗಳು ಬಹಳ ಇರುತ್ತೆ ಅಲ್ವಾ. ಇದನ್ನ ಸ್ವಲ್ಪ ನನ್ನ ಅನಿಸಿಕೆ ಏನು ಅಂದ್ರೆ, ಸ್ವಲ್ಪ ಮಕ್ಳದ್ದು ಎಕ್ಸಾಮ್ ಆಗೋವರ್ಗುನು ಇದನ್ನ ಅವಾಯ್ಡ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಅನ್ಕೋತೀನಿ. ಏಕೆ ಅಂತ ಹೇಳಿದ್ರೆ, ಈಗ ರಿಲೇಷನ್ಸ್ ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ಇಟ್ಕೊಳ್ಳೋಣ. ಇವಾಗ ನಾವು ಮೂವರು ಇದೀವಿ, ಮಕ್ಳು ಅವ್ರವ್ರ ಪಾಡಿಗೆ ಅವ್ರು ಓದ್ಕೊಂತಿದ್ದಾರೆ, ಮಾಡ್ತಿದ್ದಾರೆ, ಎಕ್ಸಾಮ್ ಟೈಮ್ ಅವ್ರು ಪ್ರಿಪರೇಷನ್ ಆಗ್ತಿರ್ತಾರೆ. ಸೊ ನಾವು ಒಬ್ಬ ರಿಲೇಷನ್ಸ್ ಮನೆಗ್ ಬರ್ತಾರೆ ಅಂತ ಹೇಳಿದಾಗ ಏನಾಗುತ್ತಪ್ಪ, ನಮ್ ಮನೆಗೆ ಇವತ್ ನೆಂಟ್ರು ಬರ್ತಿದ್ದಾರೆ ಅಂತ ಹೇಳಿ ನಾನು ಕೂಡ ಬ್ಯುಸಿ ಆಗ್ಬಿಡ್ತೀನಿ. ನಂದು ಅಡಿಗೆ, ನನ್ ಕೆಲಸ ಇದು. ಈಗ ಇನ್ನ ರಿಲೇಷನ್ಸ್ ಬಂದಾಗ ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ. ನಾವು ಮಾತಾಡೋದಾಗಿರ್ಬೋದು, ನಾವು ರಿಲೇಷನ್ ಸಂಬಂಧಿಕರು ಕೂಡಿದಾಗ ನಮ್ಮ ವಿಚಾರಗಳ ನಾವು ಮಾತಾಡೋಕ್ಕಿಂತ ಹೆಚ್ಚಿಗೆ ಕಂಡವ್ರ ವಿಚಾರಗಳನ್ನೇ ಮಾತಾಡೋದು ಜಾಸ್ತಿ. ಸೊ ನಾವು ಮಾತಾಡಂತಹ ಮಾತುಗಳು ಈಗೇನು ಕೆಲವೊಬ್ರು ಮನೇಲಿ ಮಕ್ಕಳಿಗೆ ಓದೋಕೆ ಸಪರೇಟ್ ರೂಮ್ ಇರ್ಬೋದು, ಕೆಲವೊಬ್ರು ಮನೇಲಿ ಇಲ್ದೇನೆ ಇರ್ಬೋದು ಆ ಫೆಸಿಲಿಟಿ. ಅದಿಷ್ಟೇ ಪ್ಲೇಸ್ ಅಲ್ಲಿ ಕೆಲವೊಬ್ರು ಮಕ್ಕಳು ಓದ್ಕೊಳೋ ಅಂತ ಸಿಚುವೇಶನ್ ಇರ್ಬೋದು. ಆದಷ್ಟು ಅವರಿಗೆ ನಮ್ಮ ಮಾತುಗಳಿಂದ ಡಿಸ್ಟರ್ಬ್ ಆಗೇ ಆಗುತ್ತೆ, ನಾನು ಹೇಳ್ತೀನಿ. ಸೊ ಬಂದಾಗ ಕೆಲ್ಸದಿಂದ ಇರ್ಬೋದು, ಏನಾದ್ರೂ ಒಂದು ಬಂದಾಗ ಎಲ್ರು ಬಂದು ಎಲ್ಲ ಸೇರ್ಕೊಂಡು, ಸೊ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ, ಇವ್ರ ಪಾಡಿಗೆ ಓದ್ಬೇಕಾರ. ಸೊ ನಮ್ ಮನೆಗ್ ರಿಲೇಷನ್ ಬಂದಿದ್ದಾರೆ, ನನ್ಗೂ ಅವ್ರ ಜೊತೆ ಹೋಗಿ ಸೇರಿ ಮಾತಾಡ್ಬೇಕು ಅಂತ ಅನ್ಸುತ್ತೆ, ನಾನು ಮಾತಾಡ್ಕೊಂತ ಕೂರೋಣ, ನಾನು ಅವ್ರ ಜೊತೆ ಬೆರೆಯೋಣ, ಬರೋದೇ ಅಪರೂಪ ಅಲ್ವಾ ಅಂತ ಹೇಳಿ ಮಕ್ಕಳಿಗೂ ಕೂಡ ಆಸಕ್ತಿ ಅವ್ರ ಕಡೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಅಟ್ರಾಕ್ಷನ್ ಅಂತಾರಲ್ಲ, ಆ ರೀತಿ ಅವ್ರಿಗೆ ಆಗುತ್ತೆ. ಸೊ ಆದಷ್ಟು ಬರೋದನ್ನು ಕಮ್ಮಿ ಮಾಡಿ, ಇನ್ನು ನಾವ್ ಹೋಗೋದು ನಮ್ಮ ಮಕ್ಳನ್ನಲ್ಲಿ ಕರ್ಕೊಂಡೋಗಿ ಹೊಂಡಕ್ಕೋಸ್ಕರ ಅವ್ರನ್ನ ರೆಡಿ ಮಾಡಿ ನಾವು ಕರ್ಕೊಂಡೋಗಿ, ಭಾನುವಾರ ಬಂತು ಶನಿವಾರ ಬಂತು ಅಂತ ಅವ್ರು ಕರ್ಕೊಂಡೋಗಿ, ನಾ ಹೇಳಿದ್ದು ಈ ತರ ಯಾವುದೇ ಇಲ್ಲ, ಡಿಸ್ಟರ್ಬೆನ್ಸ್ ಇಲ್ಲದಂದ ಪ್ರಶಾಂತ ಪ್ಲೇಸಿಗೆ ಕರ್ಕೊಂಡೋಗಿ, ಓಕೆನಾ. ಪಾರ್ಕು, ದೇವಸ್ಥಾನ, ಈ ತರ ರಿಲೇಷನ್ಸ್ ಊರಿಗೆ ಹೋಗೋದ್ರಿಂದ ಅವ್ರಿಗೊಂದ್ ಸ್ವಲ್ಪ ಟೆನ್ಷನ್ ಆಗ್ಬೋದು. ಬಂದು ರೆಡಿಯಾಗಿ ಹೋಗಿ ಅಲ್ಲಿಂದ ಬಂದು ಸುಧಾರಿಸ್ಕೊಂಡು ತುಂಬಾನೇ ಟೈಮ್ ಆಗುತ್ತೆ. ಸೊ ಆದಷ್ಟು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ನೋಡಿ, ಇಷ್ಟು ಪಾಯಿಂಟ್ಸ್ ಮಾಡ್ಕೊಂಡು ನಮ್ಮ ಎಕ್ಸಾಮ್ ಟೈಮಲ್ಲಿ ನಮ್ಮ ಪೋಷಕರ ಕರ್ತವ್ಯ ಏನಿರುತ್ತೆ ಅಂತ ಹೇಳಿ ಸ್ವಲ್ಪ ಆದಷ್ಟು ಮಟ್ಟಿಗೆ ನನಗೆ ತಿಳಿದಿರೋಂತಾಗೆ ನಾನು ಹೇಳಿದ್ದೀನಿ. ಸೊ ಈ ವಿಡಿಯೋ ಕೆಲವೊಬ್ಬರಿಗೆ ಯೂಸ್ ಆಯ್ತು ಅಂತ ಅನ್ಕೋತೀನಿ, ಕೆಲವೊಬ್ರಿಗೆ ಬೇಜಾರಾಯ್ತು ಅನ್ಕೋತೀನಿ, ಕೆಲವೊಬ್ರಿಗೆ ಇಷ್ಟ ಆಗದೇನೆ ಇರಬೇಕು ಆಗಿದೆ ಅಂತ ಅನ್ಕೋತೀನಿ. ಏನೇ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಏನಾದ್ರೂ ಇಷ್ಟ ಆದ್ರೆ ಯಾರಿಗಾದ್ರೂ ಶೇರ್ ಮಾಡಿ, ಓಕೆನಾ. ಎಲ್ಲರ ಮನೇಲಿ ಸ್ಟೂಡೆಂಟ್ ಇರ್ತಾರಲ್ವಾ, ಶೇರ್ ಮಾಡಿ. ಪುಟ್ಟದಾಗ ಒಂದು ಲೈಕ್ ಮಾಡಿ ಅಲ್ವಾ, ಮಾಡ್ಲೇಬೇಕಲ್ವಾ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಬ್ಯಾಡ್ ಲೈಕ್ ಅನ್ಲೈಕ್ ಮಾಡಿ. ಇನ್ನ ನಾವೇನಾದ್ರೂ ವಿಡಿಯೋಸ್ ಮಾಡ್ತಾ ಇರೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರನ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಬೇರೆ ಬೇರೆ ತರ ನಂಗೆ ಏನ್ ಅನ್ಸುತ್ತೋ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಚಾರದಲ್ಲಿ ಮತ್ತೆ ಸಿಗೋಣ, ಇನ್ನೊಂದು ವಿಚಾರ, ಓಕೆನಾ, ಸಿಗೋಣ.